ಇದು ಸದ್ಯಕ್ಕೆ ಆ, ದೊಡ್ಡ ಮಟ್ಟಿನ ಒಂದು ಎಫೆಕ್ಟನ್ನು ಮಾಡುವಂಥ ಒಂದು ಸಾಧ್ಯತೆ ಇರುವಂಥ ಒಂದು ಗಗನಯಾನ, ಮಾನವ ಸಹಿತ ಗಗನಯಾನ. ಇದರ ಜೊತೆಗೆ ನಾನು ಇನ್ನೂ ಕೂಡ ಒಂದಿಷ್ಟು ಇದನ್ನು ಕೇಳ್ತಾ ಹೋಗಬೇಕು ಅಂತ ಹೇಳಿದ್ರೆ, ಸಾಕಷ್ಟು ಉದ್ದೇಶಗಳನ್ನು ಇಟ್ಕೊಂಡಿರ್ತೀವಿ. ಒಂದು ಗಗನಯಾನವನ್ನು ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಉದ್ದೇಶಗಳಿರುತ್ತೆ. ಸದ್ಯಕ್ಕೆ ಈ ಒಂದು ಗಗನಯಾನದ ಮೂಲ ಉದ್ದೇಶ ಏನು? ಯಾಕಂತ ಹೇಳಿದ್ರೆ ಇದರಲ್ಲಿ ಇರುವಂತಹದ್ದು 4 ಜನ ಗಗನಯಾತ್ರಿಗಳೇನಿದ್ದಾರೋ ಅವ್ರು 4 ಜನ ಕೂಡ 4 ದೇಶಕ್ಕೆ ಸಂಬಂಧಪಟ್ಟಂಥವ್ರು. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ? ಭಾಳ ಒಳ್ಳೆಯ ಪ್ರಶ್ನೆ ಇದು. ಮೊದಲನೇದಾಗಿ ಅಂತರಿಕ್ಷದಲ್ಲಿ ವಾಸಿಸೋ ಅನುಭವ ಇದೆಯಲ್ಲ, ಅದೇ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ. ಯಾಕಂದರೆ ಭೂಮಿ ಮೇಲೆ ವಾಸ ಮಾಡಿದಂತೆ ನಾವು ಅಂತರಿಕ್ಷದಲ್ಲಿ ವಾಸ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಅಂತರಿಕ್ಷದಲ್ಲಿ ತೂಕ ಅನ್ನೋದೇ ಇರೋದಿಲ್ಲ. ಅಂದರೆ ಭೂಮಿಯನ್ನು ಸುತ್ತುವಾಗ ಅಂತರಿಕ್ಷದಲ್ಲಿ ತೂಕ ಅನ್ನೋದೇ ಇಲ್ಲದೆ ತೇಲಾಡ್ತಾ ಇರ್ತಾರೆ. ಹಾಗಾಗಿ ದಿನನಿತ್ಯ ಜೀವನದ ದೃಷ್ಟಿಯಿಂದ ನಾವು ಹಲ್ಲುಜ್ಜುವುದಾಗಲಿ ಅಥವಾ ಆಹಾರ ಸೇವನೆ ಆಗಲಿ, ಯಾವುದೇ ದ್ರವ ಸೇವನೆ ಆಗಲಿ, ನೀರು ಸೇವನೆ ಆಗಲಿ, ಅಥವಾ ಸ್ನಾನ ಮಾಡುವುದಾಗಲಿ, ಅಥವಾ ಶೌಚಾಲಯವನ್ನು ಬಳಸುವುದನ್ನಾಗಲಿ, ಅಂಥದ್ದೆಲ್ಲ ಯಾವುದು ಭೂಮಿ ಮೇಲಿದ್ದಂತೆ ಆಗಲ್ಲ. ಅಲ್ಲಿ ಅದನ್ನು ನಿರ್ವಹಣೆ ಮಾಡೋದು, ಮ್ಯಾನೇಜ್ ಮಾಡೋದು ಅದೇ ಒಂದು ವಿಜ್ಞಾನ ಸಂಬಂಧಪಟ್ಟಿದ್ದು. ಆ ಅನುಭವ ಇದೆಯಲ್ಲ, ಅತ್ಯಂತ ಉತ್ಕೃಷ್ಟವಾದದ್ದು. ಇವತ್ತಲ್ಲ ನಾಳೆ ಮಾನವ ಇತರ ಲೋಕಗಳಿಗೆ, ಈಗಾಗಲೇ ಚಂದ್ರಲೋಕನ ಸಂದರ್ಶಿಸಿ ಬಂದಿದ್ದಾನೆ. ಆದರೆ ಚಂದ್ರ ಭೂಮಿಗೆ ತುಂಬ ಹತ್ತಿರ ಇದ್ದಾನೆ. ಅಂದರೆ ಖಗೋಳಶಾಸ್ತ್ರದಲ್ಲಿ ಕಂಡುಬರುವ ದೂರಗಳ ದೃಷ್ಟಿಯಿಂದ ಚಂದ್ರ ಕೇವಲ 3,84,000 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಆದರೆ ನಮಗೆ ಅತಿ ಹತ್ತಿರದಲ್ಲಿರುವಂತಹ ಗ್ರಹವಾದ ಶುಕ್ರ 4 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಅತಿ ಹತ್ತಿರದಲ್ಲಿ ಇದ್ದಾಗಲೂ ಭೂಮಿಗೆ ಶುಕ್ರ ಗ್ರಹ 4 ಕೋಟಿ ಕಿಲೋಮೀಟರ್ ದೂರದಲ್ಲಿರುತ್ತೆ. ಅದೇ ರೀತಿ ಮಂಗಳ ಗ್ರಹ, ಇವತ್ತು ಎಲ್ಲರೂ ಮಂಗಳ ಗ್ರಹ ಮಾನವನ ಮುಂದಿನ ಗುರಿ ಅಂತ ಹೇಳ್ತಾಯಿದ್ದಾರೆ. ಅದು ಭೂಮಿಗೆ ಅತಿ ಹತ್ತಿರದಲ್ಲಿದ್ದಾಗಲೂ 5.6 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲೆಲ್ಲ ನೀವು ಅಲ್ಲಿಗೆ, ಆ ಲೋಕಗಳಿಗೆ ನೀವು ಪ್ರಯಾಣ ಮಾಡಬೇಕು ಅಂದರೆ ಸುಮಾರು 3 ವರ್ಷ ಬೇಕಾಗುತ್ತೆ. ಅಂತರಿಕ್ಷದಲ್ಲಿ ಅಷ್ಟು ಕಾಲ ವಾಸಿಸೋದು ಹೇಗೆ? ಅಲ್ಲಿ ಕಂಡುಬರುವಂತಹ ಚಾಲೆಂಜಸ್ಗೆ, ಸವಾಲುಗಳನ್ನು ಎದುರಿಸೋದು ಹೇಗೆ? ಈ ದೃಷ್ಟಿಯಿಂದ ಆಕ್ಸಿಯಮ್ 4 ಇವಾಗ ಶುಭಾಂಶು ಶುಕ್ಲಾ ಅವರು ಭಾಗಿಯಾಗಿರುವಂತಹ ಆಕ್ಸಿಯಮ್ 4 ಅಭಿಯಾನವೇ ಆಗಲಿ ಅಥವಾ ನಮ್ಮ ಗಗನಯಾನವೇ ಆಗಲಿ ಪೂರಕವಾದ ಅನೇಕ ಮಾಹಿತಿಗಳನ್ನು ನೀಡುತ್ತೆ. ಜೊತೆಗೆ ಬರೀ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ವಾಸಿಸೋದಕ್ಕೆ ಮಾತ್ರ ಹೋಗ್ತಾ ಇಲ್ಲ ಶುಭಾಂಶು ಶುಕ್ಲಾ ಅವರು. 7 ಭಾರತದ ಪ್ರಯೋಗಗಳನ್ನು, ಅದಲ್ಲದೆ ಇನ್ನೂ 5 ಅಮೆರಿಕಾದ ಪ್ರಯೋಗಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂತರಿಕ್ಷದಲ್ಲಿ ನಾವು ಬೆಳೆಯನ್ನು ಬೆಳೆಯಬಹುದಾ, ಆಹಾರ ಪದಾರ್ಥಗಳನ್ನು ಬೆಳೆಯಬಹುದಾ? ಅದರಲ್ಲೂ ಈ ಒಂದು ಸಂಬಂಧದಲ್ಲಿ ಪ್ರಯೋಗಗಳನ್ನು ನಡೆಸುವ ಸಲುವಾಗಿ ಹೆಸರು ಕಾಳು ಏನಿದೆ ಅದರ ಗಿಡ, ಅದನ್ನು ಬೆಳೆಸೋದು ಹೇಗೆ, ಅದೇ ರೀತಿ ಮೆಂತ್ಯ ಅದನ್ನು ಬೆಳೆಸೋದು ಹೇಗೆ, ಇದನ್ನು ಪರೀಕ್ಷೆ ನಡೆಸಲಾಗ್ತಾಯಿದೆ. ಶುಭಾಂಶು ಶುಕ್ಲಾ ಅವರು ಹೋದಾಗ ಇನ್ನು ಕೆಲವು ಬೀಜಗಳನ್ನು ಅಂತರಿಕ್ಷದ ಪರಿಸರಕ್ಕೆ ಒಡ್ಡಿ ಪುನಃ ಭಾರತಕ್ಕೆ ತಂದು ಅವು ಯಾವ ರೀತಿ ಅನೇಕ ಸಂತತಿಗಳಲ್ಲಿ, ಅನೇಕ ಪೀಳಿಗೆಗಳಲ್ಲಿ ಯಾವ ರೀತಿ ಬೆಳೆಯತ್ವೆ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಇದರ ಜೊತೆಗೆ ಅಂತರಿಕ್ಷದಲ್ಲಿ ರೋಗಕಾರಕವಾದ ಒಂದು ವಾತಾವರಣ ಇದ್ದರೆ ಕೆಲಮಟ್ಟಿಗೆ ರೋಗ ಏನಾದರೂ ಬಂದರೆ ಅದನ್ನು ಬರೋಕ್ಕೆ ಮುಂಚೆನೇ ತಡ್ಕೊಳ್ಳೋದು ಹೇಗೆ? ಟಾರ್ಡಿಗ್ರೇಡ್ ಅನ್ನುವಂತಹ ಒಂದು ಸೂಕ್ಷ್ಮಜೀವಿ ಇದೆ. ಆ ಸೂಕ್ಷ್ಮಜೀವಿಯನ್ನು ಕೊಂಡೊಯ್ದು ಅದು ಯಾವ ರೀತಿ ಸಂತಾನವನ್ನು ವೃದ್ಧಿಸುತ್ತೆ, ಯಾವ ರೀತಿ ಅದು ಸರ್ವೈವ್ ಆಗುತ್ತೆ, ಅಂದರೆ ಬದುಕಿ ಉಳಿಯುತ್ತೆ ಅಂತರಿಕ್ಷ ಪರಿಸರದಲ್ಲಿ ಅಂತ ಅದನ್ನು ಪರೀಕ್ಷೆಗೆ ಒಳಪಡಿಸ್ತಾ ಇದೆ. ಇದರ ಜೊತೆಗೆ ಅನೇಕ ಪದಾರ್ಥಗಳು ಯಾವ ರೀತಿ ಬೆಳೆಯುತ್ತವೆ ಅನ್ನೋದು, ನಮ್ಮ ನರ್ವಸ್ ಸಿಸ್ಟಮ್, ನರವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು, ನಮ್ಮ ದೇಹದಿಂದ ಅನೇಕ ಲವಣಗಳು ಅಪವ್ಯಯವಾಗತ್ತೆ, ಹೊರ ಹೋಗುತ್ತವೆ ಅಂದರೆ ಅದನ್ನು ತಡೆಯೋದು ಹೇಗೆ? ಈ ರೀತಿ ಅನೇಕ ಮಾನವ ದೇಹದ, ಮಾನವ ಆರೋಗ್ಯಕ್ಕೆ ಸಂಬಂಧಿಸಿದಂತೆ, ಮಾನವನ ಕಣ್ಣು, ಮೆದುಳು ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಪ್ರಯೋಗಗಳನ್ನು, ಜೊತೆಗೆ ನಾನು ಹೇಳಿದೆ ಆಹಾರನ ಬೆಳೆಯೋದಕ್ಕೆ, ರೋಗವನ್ನು ತಡೆಯುವಂಥದ್ದು, ರೋಗಗಳನ್ನು ವಾಸಿ ಮಾಡೋದು, ಇಂಥದಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಮುಖ್ಯವಾದ್ದು ಅಂದರೆ ನಾಸಾದ ಒಂದು ಪ್ರಯೋಗದಲ್ಲಿ ಶುಭಾಂಶು ಶುಕ್ಲಾ ಅವರು ಭಾಗಿಯಾಗ್ತಾ ಇದ್ದಾರೆ. ಡಯಾಬಿಟಿಸ್ ಇರುವಂತಹ ಜನಗಳು, ಒಬ್ಬ ವ್ಯಕ್ತಿ ಹೇಗೆ ಅಂತರಿಕ್ಷಯಾನ ಕೈಗೊಳ್ಳಿ, ಇವಾಗ ಆ ರೀತಿ ಆಗೋದು ಸಾಧ್ಯ ಇಲ್ಲ ಸುಲಭವಾಗಿ. ಆದರೆ ಅನೇಕ ಅಧ್ಯಯನಗಳನ್ನು ಇಲ್ಲಿ ನಡೆಸುವ ಮೂಲಕ ಅಂಥವರು ಇವತ್ತಲ್ಲ ನಾಳೆ ಯಾನ ಮಾಡೋದು ಸುಲಭ ಆಗ್ಬೋದು. ಈ ರೀತಿ ನೋಡಿ, ಇವತ್ತು ಅನೇಕ ಪ್ರಯೋಗಗಳನ್ನು ಅಂತರಿಕ್ಷದ ತೂಕರಹಿತ ಪರಿಸರದಲ್ಲಿ ಹಾಗೂ ಅನೇಕ ಬಗೆಯ ವಿಕಿರಣಗಳು, ಕಣಗಳು ಎಲ್ಲ ಇರುತ್ತೆ ಭೂಮಿ ಮೇಲೆ ಹೋಲಿಸಿದ್ರೆ ಅಲ್ಲಿ
ಅದರಿಂದ ರಕ್ಷಣೆ ಇರುವಂತೆ ನೌಕೆ ನಿರ್ಮಾಣ ಮಾಡಿರ್ತಾರೆ. ಆದರೂ ಭೂಮಿಯ ಮೇಲಿದ್ದಷ್ಟು ರಕ್ಷಣೆ ಅಲ್ಲಿ ಸಿಗಲ್ಲ ಅವ್ರಿಗೆ. ಆ ಪರಿಸರದಲ್ಲಿ ಯಾವ ರೀತಿ ಬದುಕುಳಿಯೋದು ಅನ್ನೋದಕ್ಕೆ ಸಂಬಂಧಿಸಿದ ಪ್ರಯೋಗಗಳನ್ನು ಶುಕ್ಲಾ ಅವರು ನಡೆಸ್ತಾ ಇದ್ದಾರೆ ತಮ್ಮ ಸಹಚರರೊಂದಿಗೆ ಗೂಡಿ. ಇದು 7 ಪ್ರಯೋಗಗಳು ಭಾರತದ್ದೇ. ಇವರೊಂದಿಗೆ ಹಂಗೇರಿಯ ಉಜ್ನಾನ್ಸ್ಕಿ ಅವರಿದ್ದಾರಲ್ಲ, ಸ್ಲಾವೋಸ್ ಉಜ್ನಾನ್ಸ್ಕಿ ಅವರು ನಡೆಸ್ತಾ ಇದ್ದಾರೆ. ಟಿಬೋರ್ ಕಾಪು ಅನ್ನುವಂಥವರು ನಡೆಸ್ತಾ ಇದ್ದಾರೆ ಪ್ರಯೋಗಗಳನ್ನು. ಭಾರತದ ಗಗನಯಾತ್ರಿ ಒಬ್ಬರೇ ಅಲ್ಲ. ಹಾಗಾಗಿ ಇದು ಎಷ್ಟು ಉತ್ಕೃಷ್ಟವಾದದ್ದು ಈ ಒಂದು ಅಭಿಯಾನ ಆಕ್ಸಿಯಮ್ 4 ಅನ್ನೋದು ತಮಗೆ ತಿಳಿಯುತ್ತೆ. ಸೊ ಹಾಗಾಗಿ ಇದೆಲ್ಲ ಮಾನವ ಅಂತರಿಕ್ಷವನ್ನು ತನ್ನ ಕಾಯಂ ವಾಸಸ್ಥಾನವಾಗಿ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಹಾಗೂ ಇತರ ದೂರದ ಲೋಕಗಳಿಗೆ ಸ್ವತಃ ತಾನೇ ಪಯಣಿಸುವುದಕ್ಕೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾದ್ದು ಅಂತ ಹೇಳ್ಬೋದು. ಸರ್, ಕೊನೆಯದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.